ಫೆಬ್ರವರಿಲಿ ಬರ್ತಿರೋಂಥ ರಕ್ಕಸಪುರದಳು ಇದರ ಒಂದು ಟೀಸರ್ ಡಿಸೆಂಬರ್ನಲ್ಲಿ ಬಂದಿತ್ತು. ಹಾಗೆ ಸಾಂಗ್ ಜಾನಲ್ಲಿ ಬಂದಿದೆ. ಇದೆರಡರ ಬಗ್ಗೆ ಮಾತಾಡೋಣ ಈ ವಿಡಿಯೋದಲ್ಲಿ. ಇನ್ನು ತಡ ಮಾಡ್ತೇನೆ ಕಂಟೆಂಟ್ ಕಡೆ ಹೋಗ್ಬಿಡೋಣ, ಬನ್ನಿ. ಇವತ್ತಿನ ಕಂಟೆಂಟ್ ಫೆಬ್ರವರಿ ಫಸ್ಟ್ ವೀಕಲ್ಲಿ ಬರ್ತಿರೋಂಥ ರಕ್ಕಸಪುರದಳು. ರಾಜ್ ಬಿ ಶೆಟ್ಟಿ ಅವರು ಕಾಣಿಸ್ಕೊಳ್ತಿರೋದು, ಹಾಗೆ ರವಿ ಸಾರಂಗ್ ಅವರು ಡೈರೆಕ್ಟ್ ಮಾಡಿರುವಂಥ ಮೂವಿ, ರವಿ ವರ್ಮಾ ಅವರು ಪ್ರೊಡ್ಯೂಸ್ ಮಾಡಿರುವಂಥ ಮೂವಿ. ಜಸ್ಟ್ ಬಿಟ್ಟಿರೋ ಒಂದು ಟೀಸರೇ ಒಂದು ಟ್ರೈಲರ್ ಥರ ಇತ್ತು. ಆಲ್ಮೋಸ್ಟ್ 2 ನಿಮಿಷ ಇದೆ, ಬಟ್ ತುಂಬ ವಿಷಯಗಳು ಇದೆ. ಅರ್ಥ ಆಗ್ದಿರೋಂಥ ವಿಷಯಗಳೇ ಜಾಸ್ತಿ ಇದೆ. ಒಂದು ಇಂಟೆನ್ಸ್ ಟ್ರೈಲರ್ ಅಂತ ಹೇಳ್ಬೋದು. ಮ್ಯೂಸಿಕ್ ಕೂಡ ತುಂಬ ಇಂಟೆನ್ಸ್ ಆಗಿತ್ತು. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಇದರಲ್ಲಿದೆ. ಇನ್ನು ಟೀಸರ್ ಕಡೆ ಬಂದರೆ ರಾಜ್ ಬಿ ಶೆಟ್ಟಿ ಇಲ್ಲಿ ಇನ್ಸ್ಪೆಕ್ಟರ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಬರೀ ಪ್ರೊಫೆಷ್ನಲಿ ಅಲ್ಲ, ಪರ್ಸ್ನಲ್ ಆಗಿ ಕೂಡ ಅವರ ಇನ್ನರ್ ಬ್ಯಾಟಲ್ ಏನಿದೆ ಅದರಲ್ಲಿ ಮುಳುಗಿರ್ತಾರೆ ಅಂತ ಅನ್ಸುತ್ತೆ. ಒಂದು ಪೀಸ್ಫುಲ್ ಆಗಿ ಇರುವಂಥ ಹಳ್ಳಿಗೆ ಒಂದು ಕೆಟ್ಟ ದೃಷ್ಟಿ, ಈವಿಲ್ ಐ ಅನ್ನೋದು ಬೀಳುತ್ತೆ. ಸಾಲು ಸಾಲು ಕೊಲೆಗಳು ನಡೀತಾ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಅಂತ ಅನ್ಸುತ್ತೆ. ರೀಸನ್ ಏನಾಗಿರ್ಬೋದು, ಯಾರು ಈ ಕೆಲಸನ ಮಾಡ್ತಿರ್ಬೋದು, ಅದನ್ನು ತಡಿತಾರ ಇಲ್ಲಿ ಇನ್ಸ್ಪೆಕ್ಟರ್ ಆಗಿ ಬಂದಂಥ ರಾಜ್ ಬಿ ಶೆಟ್ಟಿ, ಅಥವಾ ಅವರೇ ಕೈ ಜೋಡಿಸಿರ್ತಾರ? ಯಾಕೆಂದರೆ ಒಂದು ಕಡೆ ರಾಜ್ ಬಿ ಶೆಟ್ಟಿ ಮುಖ ಇರೋ ಕಡೆ ಒಂದು ಸ್ಕೆಲಿಟನ್ ಫೇಸ್ ಕೂಡ ಬರುತ್ತೆ. ಒಂದು ವಾಮಾಚಾರ, ಮಾಟ ಮಂತ್ರ ಇದು ಕೂಡ ಇರ್ಬೋದಾ ಸಿನಿಮಾದಲ್ಲಿ ಅನ್ನೋ ಡೌಟ್ ಅಂತೂ ಬರುತ್ತೆ. ಇನ್ನು ವಿಜುವಲಿ ತುಂಬ ಪ್ಲೀಸಿಂಗ್ ಆಗಿತ್ತು, ಅಟ್ರಾಕ್ಟಿವ್ ಆಗಿತ್ತು ಅಂತ ಹೇಳ್ಬೋದು. ಎಲ್ಲ ಕಡೆ ತೆಂಗಿನಕಾಯಿ ಕಟ್ಟಿರೋದಾಗಲಿ, ಒಂದು ಏಡಿ ಥರ ಕಾಣಿಸೋವಂಥ ಒಂದು ಪ್ರಾಣಿ ಆಗಿರಲಿ, ಬೆಂಕಿ ಹತ್ಕೊಳ್ಳೋ ಮರ ಆಗಿರಲಿ, ವಿಜುವಲಿ ಇದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ರಾಜ್ ಬಿ ಶೆಟ್ಟಿ ಮುಖದ ಮೇಲೆ ಬೆಂಕಿ ಥರನೂ ಕಾಣಿಸುತ್ತೆ. ಬೈಕ್ ಹಿಂದಿನ ಚಕ್ರಕ್ಕೆ ಬೆಂಕಿ ಕೂಡ ಅಂಟಿರುತ್ತೆ. ಆ ಸೀನಲ್ಲಿ ಯಾರನ್ನೋ ಚೇಸ್ ಮಾಡ್ತಿರ್ತಾರೆ ಯಾರನ್ನ. ಎಷ್ಟೋ ವಿಷಯಗಳು, ಎಷ್ಟೋ ಪ್ರಶ್ನೆಗಳನ್ನ ಹುಟ್ಟಾಕುತ್ತೆ. ಅದಕ್ಕೆಲ್ಲ ಉತ್ತರ ಒಂದು ಸ್ವಲ್ಪ ಟ್ರೈಲರ್ನಲ್ಲೇ ಸಿಗ್ಬೋದು. ನೋಡೋಣ, ಇನ್ನೇನು ಸ್ವಲ್ಪ ದಿನಗಳಿದೆ ಅಷ್ಟೇ. ಫೆಬ್ರವರಿ 6ಕ್ಕೆ ರಿಲೀಸ್ ಆಗ್ತಾ ಇದೆ ರಕ್ಕಸಪುರದಳು. ಹಾಗೆ ಇದರ ಒಂದು ಸಾಂಗ್ ಕೂಡ ಬಂದಿತ್ತು, ನೀನಾ 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 ನೀನೇನಾ ನೀನಾ. ಇದರ ಕಂಪೋಸರ್ ಅರ್ಜುನ್ ಜನ್ಯ, ಹಾಗೆ ಸಿಂಗರ್ ವಿಜಯ್ ಪ್ರಕಾಶ್, ಲಿರಿಕ್ಸ್ ಮಂಜುನಾಥ್ BS. ಮ್ಯೂಸಿಕಲಿ ಒಂದೇ ಸಲಿಗೆ ಕೇಳಿದ ತಕ್ಷಣ ಇಷ್ಟ ಆದಂಥ ಒಂದು ಸಾಂಗ್. ವಿಜಯ್ ಪ್ರಕಾಶ್ ಅವರ ವಾಯ್ಸ್ ಕೂಡ ತುಂಬ ಚೆನ್ನಾಗಿ ಕೇಳಿಸುತ್ತೆ ಈ ಸಾಂಗ್ನಲ್ಲಿ. ಸಾಂಗ್ನ ಇನ್ನೊಂದು ಲೆವೆಲ್ಗೆ ತೊಗೊಂಡೋಗಿರೋದು ವಿಜಯ್ ಪ್ರಕಾಶ್ ಅವರು ಅಂತ ಹೇಳ್ಬೋದು. ಈ ಸಾಂಗ್ ಕೇಳಿದಾಗ SBB ಅವರ ನೆನಪಾಯಿತು. ಯಾಕೆ ಅಂತ ಗೊತ್ತಿಲ್ಲ. ಅವರ ಸ್ಟೈಲ್ ಆಫ್ ಮ್ಯೂಸಿಕ್ ಅಥವಾ ಸಿಂಗಿಂಗ್ ಇದಕ್ಕೆ ಸೂಟ್ ಆಗುತ್ತೆ ಅಂತ ಅನ್ನಿಸ್ತೇನೋ. ಎನಿವೆ, SBB ಅವ್ರನ್ನ ನೆನೆಸ್ಕೊಳ್ತಾ ಈ ಸಾಂಗ್ ಕೇಳಿದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಟೀಸರ್ ನೋಡಿದ್ರೆ ಏನನ್ನಿಸ್ತು ಅಂತ ತಿಳಿಸ್ಬೋದು. ಸಾವಿರ ಜನ ಬದುಕಿರೋ ಊರಲ್ಲಿ ಸಾವು ನರ್ತನ ಮಾಡುತ್ತೆ. ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ಗಳನ್ನು ಕೂಡ ನೋಡಿ. ರಿವ್ಯೂಸ್, ಅಪ್ಡೇಟ್ಸ್, ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ. ನೀನಾ ನೀನೇನಾ